ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಹುಬ್ಬಳ್ಳಿಯ ದುರ್ಗದ ಬೈಲ್ ಸರ್ಕಲ್ನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಭಟನೆಯನ್ನು ನಡೆಸಿದರು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅಬ್ಬಯ್ಯ ಪರ ಘೋಷಣೆಗಳನ್ನು ಕೂಗಿ ತಮ್ಮ ಒತ್ತಾಯವನ್ನು ಮಂಡಿಸಿದ್ರು. ಹುಬ್ಬಳ್ಳಿಯ ದುರ್ಗದ ಬೈಲ್ ಸರ್ಕಲ್ನಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಇಂದು ಪ್ರತಿಭಟನೆಯನ್ನು ನಡೆಸಿದ್ರು. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಘೋಷಣೆಗಳನ್ನು ಕೂಗಿದ್ರು. ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದ ವ್ಯಾಪಾರಸ್ಥರು ಸರ್ಕಾರ ಶೀಘ್ರವೇ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ರು. ಇನ್ನು ಬೇಡಿಕೆ ಈಡೇರದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದ್ರು. ಪ್ರತಿಭಟನೆಯಲ್ಲಿ ನೂರಾರು ವ್ಯಾಪಾರಸ್ಥರು ಭಾಗವಹಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇವತ್ತಿನ ದಿನ ಏನು ಹುಬ್ಬಳ್ಳಿ ಧಾರವಾಡದ ಬೀದಿ ಬದಿ ವ್ಯಾಪಾರಸ್ಥರು ಏನದೀವಿ, ಇವತ್ತು ಪ್ರಸಾದ್ ಅಬ್ಬಯ್ಯ ಅವರು 3 ಸತಿ ಶಾಸಕರಾಗಿ ನಮ್ಮ ಶಾಸಕರಿಗೆ ಈ ಸತಿ ಏನ್ರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಇದು ಹುಬ್ಬಳ್ಳಿ ಬಂದ್ ಮಾಡ್ತೀವಿ ಅಂತ ಕರೆ ಅಂತ ಕೊಡ್ತೀವಿ. ಯಾಕಂದರೆ ಇವರು ಪ್ರಸಾದ್ ಅಬ್ಬಯ್ಯ ಅವರು ಒಂದೇ ಜಾತಿಗೆ ಸೀಮಿತ ಇಲ್ಲ, ಪ್ರತಿ ಒಂದು ಜಾತಿಗೆ ತಗೊಂಡು ನಡೀತಾರೆ. ಇವತ್ತು ಡೆವಲಪ್ ಆಗಿದೆ ಹುಬ್ಳಿ ರೋಡ್. ಹುಬ್ಳಿಯಲ್ಲಿ ಎಲ್ಲೇ ಮಿಲ್ಲತ್ ನಗರ ಹೋಗಿ ಹಡೆ ಹುಬ್ಳಿ ಹೋಗ್ರಿ, ಇಷ್ಟು ಡೆವಲಪ್ ಮಾಡಿದರೆ ಮತ್ತು ಮುಂದೆ ಸಚಿವ ಕೊಟ್ರೆ ಇನ್ನೂ ಹುಬ್ಬಳ್ಳಿಯಲ್ಲಿ ಹೊರಗಿನ ಜನ ಬರ್ತಾರೆ. ಎಂಥ ಹುಬ್ಬಳ್ಳಿ ಅಂತೇಳಿ ಇವತ್ತು ನಮ್ಮ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಏನೋ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ಗಾಗಲಿ ಸಿದ್ದರಾಮಯ್ಯ ಅವ್ರಿಗಾಗಲಿ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಬೀದಿ ಬದಿ ವ್ಯಾಪಾರಸ್ಥರಾಗಲಿ ಹುಬ್ಬಳ್ಳಿ ಬಂದ್ ಮಾಡ್ತೀವಿ ಅಂತ ಕರೆ ಕೊಡ್ತೀವಿ. ಇವತ್ತು ಪ್ರತಿಭಟನೆ ಮಾಡೀವಿ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಸಚಿವ ಸ್ಥಾನ ಕೊಡ್ಬೇಕಂತೇಳಿ. ಯಾಕಂದರೆ ಅಬ್ಬಯ್ಯ ಇಂಥ ಮಂಚ ಅಂದರೆ ಬಡವರು ಹೋಗಲಿ ಶ್ರೀಮಂತ ಹೋಗಲಿ ಎಲ್ಲರಿಗೆ ಮಾತಾಡಿ ಅವ್ರು ಏನಂತೆ ಬಗೆಹರಿಸ್ಕೊಡ್ತಾರೆ. ಇಂಥವ್ರಿಗೂ ಶಾಸಕರು ಕೊಟ್ಟಿಲ್ಲ ಅಂದರೆ ಎಂಥವ್ರಿಗೆ ಕೊಡ್ತೀರಿ? ಸಚಿವ ಸ್ಥಾನ ಅಂಥವ್ರಿಗೆ ಕೊಟ್ಟಿಲ್ಲ ಅಂದರೆ ಎಂಥವ್ರಿಗೆ ಕೊಡ್ತೀರಿ? ಇದು ರಾಜಕೀಯ. ಈ ಕಾಂಗ್ರೆಸ್ ಅವ್ರಿಗೆ ಎಚ್ಚರಿಕೆ ಗಂಟೆ ಕೊಡ್ತೀವಿ. ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಏನಾರ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿಲ್ಲ, ಹುಬ್ಬಳ್ಳಿ ಬಂದ್ ಮಾಡ್ತೀವಿ. ಇದು ಬೀದಿ ವ್ಯಾಪಾರಸ್ಥರು ಬಂದ್ ಪುನಃ. ಇನ್ನು ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ನಡೆದ ಈ ಪ್ರತಿಭಟನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಸರ್ಕಾರದ ನಿರ್ಧಾರದತ್ತ ಎಲ್ಲರ ಚಿತ್ತ ನೆಟ್ಟಿದೆ.